ಸಂಘರ್ಷದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟತೆಯನ್ನ ನೀಡುವಂತೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿತಾರಾ? ಕುರ್ಚಿ ಸಂಘರ್ಷ ಈ ನಡುವೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರಿಂದ ಒಂದು ಕ್ಲಾರಿಟಿ ಸಿಗ್ಲಿ ಅಂತ ನಿರೀಕ್ಷೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ನಿಗದಿಯಂತೆ ಇವತ್ತು ಸಂಜೆ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿಕೆ ಶಿವಕುಮಾರ್. ಮಾಜಿ ಸಚಿವ ಶತಾಯುಷಿ ಭೀಮಣ್ಣ ಖಂಡ್ರೆ ನಿಧನದ ಹಿನ್ನೆಲೆ ಬೀದರಿಗೆ ಬಂದು ಅಲ್ಲಿಂದಲೇ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾರೆ. ಇವತ್ತು ದೆಹಲಿಯಲ್ಲೇ ಇರಲಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ವರಿಷ್ಠರಿಂದ ಸ್ಪಷ್ಟನೆ ಪಡೆದು ವಾಪಸ್ ಬರೋದು ಅಂತ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿರೋದು. ಕುರ್ಚಿ ಸಂಘರ್ಷದ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದಾರೆ. ದೆಹಲಿಯಿಂದಲೇ ಬೀದರಿಗೆ ಬಂದು ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನವನ್ನ ಪಡೆದು ಅಲ್ಲಿಂದ ಮತ್ತೆ ವಾಪಸ್ ದೆಹಲಿಗೆ ಹೋಗ್ತಿದ್ದಾರೆ. ಇವತ್ತು ರಾತ್ರಿ ಎಲ್ಲ ದೆಹಲಿಯಲ್ಲೇ ಇರ್ತಾರೆ ಡಿಕೆ ಶಿವಕುಮಾರ್. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರಿಂದ ಒಂದು ಕ್ಲಾರಿಟಿ ಪಡ್ಕೊಳ್ಳೋ ಯೋಚನೆಯಲ್ಲಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ಸಿನ ಕೊನೆ ಸಿಎಂ ಸಿದ್ದರಾಮಯ್ಯ ಆಗ್ತಾರೆ. ಬಳ್ಳಾರಿಯಲ್ಲಿ ಗೋವಿಂದ ಕಾರಜೋಳ ಭವಿಷ್ಯ ನುಡಿದಿರೋದು. ಕೂಡಲೇ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಪ್ರತಿಭಟನೆ ಮಾಡೋದಕ್ಕೆ 50 ಲಕ್ಷ ಡೆಪಾಸಿಟ್ ಇಡಬೇಕು ಅಂತಾರೆ. ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಬ್ರಿಟಿಷರು ಅಡ್ಡಿಪಡಿಸಿಲ್ಲ. ಕಾಂಗ್ರೆಸ್ ಸರ್ಕಾರ ಓಡಿಸೋ ಕಾಲ ಹತ್ರ ಬಂದಿದೆ ಅಂತ ಕಾರಜೋಳ ಹೇಳಿಕೆ ಕೊಟ್ಟಿರೋದು. ಕಾಂಗ್ರೆಸ್ ಸರ್ಕಾರವನ್ನ ಓಡಿಸೋ ಕಾಲ ಹತ್ರ ಬಂದಿದೆ ಅಂತ ಹೇಳಿದ್ದಾರೆ ಕಾರಜೋಳ. ಬಳ್ಳಾರಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಅವ್ರ ದುರಾಡಳಿತ, ಅವ್ರ ಭ್ರಷ್ಟಾಚಾರ, ಅಭಿವೃದ್ಧಿ ರಹಿತ ಆಡಳಿತಕ್ಕೆ ಜನ ರೋಷ್ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ. ನಾ ಬಳ್ಳಾರಿ ನೆಲದೊಳಗೆ ನಿಂತು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಸಿನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭವಿಷ್ಯ ಅಲ್ಲ, ನಾನು ಶರಣರ ನಾಡದಿಂದ ಬಂದವ, ಭವಿಷ್ಯದ ಬಗ್ಗೆ ಅಲ್ಲ, ವಸ್ತುಸ್ಥಿತಿ ಸತ್ಯವನ್ನು ಹೇಳ್ತೇನೆ. ಕಾಲಜ್ಞಾನಿಗಳ ತರ ಹೇಳುವುದು ನಮಗೆ ರೂಢಿ. ಬಳ್ಳಾರಿ ನೆಲದಲ್ಲಿ ಗುಂಡಿನ ದಾಳಿ ಮಾಡಿಸಿ ಅವ್ರ ಶಾಸಕ ಏನು ಅಮಾಯಕರನ್ನು ಕೊಂದಿದಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.